ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮುದ್ದು ವಿದ್ಯಾರ್ಥಿಗಳೇ, ಈ ಹಿಂದಿನ ವಿಡಿಯೋದಲ್ಲಿ ನಾವು 2025-26ನೇ ಸಾಲಿನ SLC ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ 4 ಮಂಡಳಿಯವರು ಬಿಡುಗಡೆಗೊಳಿಸಿರುವಂತಹ ರಾಜ್ಯ ಮಟ್ಟದ ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಗೂ 3 ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡಿ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವ ಪಾಠಗಳಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಮತ್ತು ಯಾವ ಪರಿಕಲ್ಪನೆಗಳಿಗೆ ಪ್ರಶ್ನೆಗಳನ್ನು ಕೇಳಲಾಗಿದೆ ಅನ್ನುವಂಥದ್ರ ಬಗ್ಗೆ ವಿಶ್ಲೇಷಣೆಯನ್ನು ಈ ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ. ಸೊ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ರಸಾಯನ ವಿಜ್ಞಾನದ ಏನು ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಇದೆ ಆ ಒಂದು ವಿಶ್ಲೇಷಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಈ ಒಂದು ವಿಡಿಯೋದಲ್ಲಿ ನಾವು ಮಾಡೋಣ. ಸೊ ಯಾರ್ಯಾರು ನಮ್ಮ ಚಾನಲ್ನ ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ. ಸೊ ರಸಾಯನ ವಿಜ್ಞಾನ ವಿಭಾಗದಲ್ಲಿ ತಾವು ಗಮನಿಸ್ತಾ ಇದ್ದೀರಿ 4 ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು 3 ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡಲಾಗಿ ಯಾವ್ಯಾವ ಪಾಠಗಳಲ್ಲಿ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗಿದೆ ಅನ್ನುವಂಥದ್ದನ್ನು ಸವಿವರವಾಗಿ ನೋಡ್ತಾ ಹೋಗೋಣ. ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ರಸಾಯನ ವಿಜ್ಞಾನದಲ್ಲಿ ಮೊದಲನೇ ಪ್ರಶ್ನೆ 13ನೇ ಪ್ರಶ್ನೆ ಆಗಿರುತ್ತೆ. 13, 14 ಮತ್ತು 15ನೇ ಪ್ರಶ್ನೆಗಳೇನಿರ್ತವೆ ಇವು ಬಹು ಆಯ್ಕೆಯ ಪ್ರಶ್ನೆಗಳಾಗಿರ್ತವೆ. ಹಾಗಾದರೆ 13ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಲೋಹ ಮತ್ತು ಅಲೋಹಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಮಿಶ್ರ ಲೋಹಗಳ ಘಟಕಗಳನ್ನು ಜಾಸ್ತಿಯಾಗಿ ಕಾನ್ಸಂಟ್ರೇಷನ್ ಮಾಡಿರ್ತಕ್ಕಂಥದ್ದನ್ನು ನೀವು ಗಮನಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಅದೇ ಪಾಠಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಯಾವ ರೀತಿಯ ಪ್ರಶ್ನೆಗಳನ್ನು ಮುಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿಲ್ಲ. ಅದೇ ರೀತಿಯಾಗಿ ಕಾರ್ಬನ್ ಪಾಠಕ್ಕೆ ಸಂಬಂಧಪಟ್ಟಂತೆ ಕ್ರಿಯಾ ಗುಂಪು ಈ ಒಂದು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಲಾಗ್ತದೆ. ಕ್ರಿಯಾ ಗುಂಪು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ರಚನಾ ಸೂತ್ರವನ್ನು ನೀಡಿ ಆ ರಚನಾ ಸೂತ್ರದಲ್ಲಿರ್ತಕ್ಕಂತಹ ಕ್ರಿಯಾ ಗುಂಪನ್ನು ಹೆಸರಿಸಿ ಅಥವಾ ಕ್ರಿಯಾ ಗುಂಪನ್ನು ಒಳಗೊಂಡಿರ್ತಕ್ಕಂಥ ಒಂದು ಕಾರ್ಬನ್ ಸಂಯುಕ್ತದ ಹೆಸರನ್ನು ಹೇಳಿ ಆ ಕಾರ್ಬನ್ ಸಂಯುಕ್ತದಲ್ಲಿರ್ತಕ್ಕಂತಹ ಕ್ರಿಯಾ ಗುಂಪನ್ನು ಹೆಸರಿಸಿ ಅನ್ನುವಂಥದ್ದನ್ನು ಈ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಅದೇ ರೀತಿಯಾಗಿ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಬಹು ಆಯ್ಕೆ ಪ್ರಶ್ನೆಯನ್ನು ಕೇಳಬಹುದು ಅಂತಂದರೆ ಲವಣಗಳ ಅನುಸೂತ್ರಗಳನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಈ ಲವಣಗಳು ಅನ್ನುವಂತಹ ಪರಿಕಲ್ಪನೆಯ ಅಡಿಯಲ್ಲಿ ವಿವಿಧ ರೀತಿಯ ಲವಣಗಳನ್ನು ನಾವು ಈ ಒಂದು ಪಾಠದಲ್ಲಿ ಗಮನಿಸ್ತೀವಿ. ಅಡುಗೆ ಸೋಡಾ, ವಾಷಿಂಗ್ ಸೋಡಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಚಲವೆ ಪುಡಿ. ಈ ರೀತಿಯ ಏನು ಲವಣಗಳಿವೆ ಅವುಗಳ ಅಣುಸೂತ್ರಗಳನ್ನು ಬರೆಯಿರಿ ಅನ್ನುವಂಥದ್ದು ಇಲ್ಲಿ ಸಾಮಾನ್ಯವಾಗಿ ಕೇಳ್ತಕ್ಕಂಥ ಪ್ರಶ್ನೆಯಾಗಿದೆ. ಅದೇ ರೀತಿಯಾಗಿ ಅದೇ ಪಾಠದಲ್ಲಿ pH ಮೌಲ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ಆ pH ಮೌಲ್ಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೈನಂದಿನ ಜೀವನದಲ್ಲಿ pHನ ಮಹತ್ವ ಅನ್ನುವಂತಹ ಏನು ಪರಿಕಲ್ಪನೆ ಇದೆ ಪುಸ್ತಕದಲ್ಲಿ, ಅದನ್ನು ಸಂಪೂರ್ಣವಾಗಿ ತಯಾರಿ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ತುಂಬ ಅವಶ್ಯಕವಾಗಿರುತ್ತೆ. ಇನ್ನು ಅದೇ ರೀತಿಯಾಗಿ ಅದೇ ಪಾಠದಲ್ಲಿ ಬರ್ತಕ್ಕಂತಹ ಉಭಯವರ್ತಿ ಆಕ್ಸೈಡ್ಗಳ ಬಗ್ಗೆ ಮತ್ತು ಅವುಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಉದಾಹರಣೆಗಳಿಗೆ ಆಧಾರಿತವಾಗಿ ಬಹು ಆಯ್ಕೆಯ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಉಭಯವರ್ತಿ ಆಕ್ಸೈಡ್ಗೆ ಸರಿಯಾದ ಒಂದು ಉದಾಹರಣೆ ಯಾವುದು, ಕೆಳಗಿನವುಗಳಲ್ಲಿ 4ರಲ್ಲಿ ಯಾವುದು ಸರಿಯಾಗಿದೆ ಅನ್ನುವಂಥದ್ದನ್ನು ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇನ್ನು ಅದೇ ರೀತಿಯಾಗಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಪೂರ್ವಸಿದ್ಧತಾ ಪರೀಕ್ಷೆ 1 ಮತ್ತು 2ರಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಹಾಗಾದರೆ ಈ ಒಂದು ಪಾಠದಲ್ಲಿ ಬಹು ಆಯ್ಕೆಯ ಪ್ರಶ್ನೆಯಲ್ಲಿ ಕೇಳಬಹುದಂಥ ಪ್ರಶ್ನೆ ಏನಂತಂದರೆ ರಾಸಾಯನಿಕ ಕ್ರಿಯೆಯ ವಿಧಗಳಿಗೆ ಸಂಬಂಧಿಸಪಟ್ಟಂತೆ ಇರತಕ್ಕಂಥ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಪೂರ್ವಸಿದ್ಧತಾ ಪರೀಕ್ಷೆ 2ರಲ್ಲಿಯೂ ಸಹ ಅದೇ ಪರಿಕಲ್ಪನೆಯ ಆಧಾರಿತವಾಗಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸ್ಬೋದು. ಆದರೆ ಈ ಒಂದು ಪ್ರಶ್ನೆ ಹೆಂಗಿರುತ್ತೆ ಅಂತಂದರೆ ನೇರವಾಗಿರ್ತಕ್ಕಂಥ ಪ್ರಶ್ನೆ ಇರುವುದಿಲ್ಲ, ಅನ್ವಯಿಕ ರೀತಿಯ ಪ್ರಶ್ನೆಯನ್ನು ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಕಾಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು 14ನೇ ಪ್ರಶ್ನೆ ಅದು ಸಹ ಬಹು ಆಯ್ಕೆಯ ಪ್ರಶ್ನೆಯಾಗಿರುತ್ತೆ. ಹಾಗಾದರೆ ನೋಡ್ತಾ ಹೋಗೋಣ. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಚಿತ್ರಾಧಾರಿತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ನಾವು ಗಮನಿಸಬಹುದು. ಒಂದು ಸೀಸದ ನೈಟ್ರೇಟ್ ಚಿತ್ರವನ್ನು ಅದು ಉರಿಸ್ತಕ್ಕಂತಹ ಚಿತ್ರವನ್ನು ನೀಡಿ ಅಥವಾ ಕಬ್ಬಿಣದ ಸಲ್ಫೇಟ್ನ ಉರಿಸ್ತಕ್ಕಂತಹ ಚಿತ್ರವನ್ನು ನೀಡಿ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವು ಅಲ್ಲಿ ಗಮನಿಸ್ಬೋದು.
ಅಥವಾ ಪ್ರಕ್ಷೇಪಣ ಕ್ರಿಯೆಗೆ ಸಂಬಂಧಪಟ್ಟಂತೆ ಇರತಕ್ಕಂತಹ ಒಂದು ಚಿತ್ರಾಧಾರಿತ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಆದ್ದರಿಂದ ರಾಸಾಯನಿಕ ಕ್ರಿಯೆಗಳು ಸಮೀಕರಣ ಪಾಠಕ್ಕೆ ಸಂಬಂಧಪಟ್ಟಂತೆ ಕ್ರಿಯೆಗಳ ವಿಧಗಳೇನಿದೆ ಆ ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ತಯಾರಿ ಮಾಡಿಕೊಳ್ಬೇಕು. ಇನ್ನು ಅದೇ ರೀತಿಯಾಗಿ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ರಾಸಾಯನಿಕ ಕ್ರಿಯೆಯ ವಿಧಗಳಲ್ಲಿಯೇ ರಾಸಾಯನಿಕ ವಿಭಜನ ಕ್ರಿಯೆಗೆ ಸಂಬಂಧಪಟ್ಟಂತೆ ಅನ್ವಯಿಕ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವು ನೀವು ಇಲ್ಲಿ ನೋಡಬಹುದು. ಇನ್ನು ಅದೇ ರೀತಿಯಾಗಿ ಲೋಹ ಮತ್ತು ಅಲೋಹಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಕ್ರಿಯಾಶೀಲತೆಯ ಸರಣಿ ಆಧಾರಿತವಾಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಬಹುಆಯ್ಕೆಯ ಪ್ರಶ್ನೆಯಲ್ಲಿ. ಅಂದರೆ 1 ಅಥವಾ 2 ಸಮೀಕರಣಗಳನ್ನು ನೀಡಲಾಗಿರುತ್ತೆ. ಸೊ ಸಮೀಕರಣಗಳನ್ನು ನೀಡಿ ಇದರಲ್ಲಿ ನಡೀತಕ್ಕಂತಹ ರಾಸಾಯನಿಕ ಕ್ರಿಯೆಯನ್ನು ಗಮನಿಸಿ ಕೆಳಗಿನವುಗಳಿಗೆ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನೀವು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿರ್ತೀವಿ. ಸೊ ಉದಾಹರಣೆ, ಸೀಸದ ಏನು ಸಂಯುಕ್ತ ಇರುತ್ತೆ ಅಥವಾ ತಾಮ್ರದ ಸಂಯುಕ್ತ ಏನಿರುತ್ತೆ, ಆ ತಾಮ್ರದ ಸಂಯುಕ್ತವನ್ನು ಕಬ್ಬಿಣ ಏನು ಮಾಡಿರುತ್ತೆ, ಆ ತಾಮ್ರದ ಸಂಯುಕ್ತದಲ್ಲಿರ್ತಕ್ಕಂಥ ತಾಮ್ರವನ್ನು ವಿಸ್ಥಾಪಿಸಿ ಆ ಸ್ಥಾನವನ್ನು ತಾನು ಆಕ್ರಮಿಸಿಕೊಂಡಿರುತ್ತೆ. ಸೊ ಇಲ್ಲಿ ಕ್ರಿಯಾಶೀಲವಾಗಿರ್ತಕ್ಕಂಥ ಧಾತು ಯಾವುದು ಅನ್ನುವಂತಹ ಪ್ರಶ್ನೆಯನ್ನು ಸಾಮಾನ್ಯವಾಗಿ ಕೇಳಿರ್ತಕ್ಕಂಥದ್ದನ್ನು ನೀವು ಹಿಂದಿನ ಕೆಲವೊಂದಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಬಹುದು. ಇನ್ನು ಅದೇ ರೀತಿಯಾಗಿ ಅದೇ ಪಾಠಕ್ಕೆ ಸಂಬಂಧಪಟ್ಟಂತೆ ನೋಡಿರಿ, ಮತ್ತೆ ಅದೇ ರಿಪೀಟ್ ಆಗಿರ್ತಕ್ಕಂಥದ್ದು ಕ್ರಿಯಾಶೀಲತೆಯ ಸರಣಿ. ಇದು ಸಹ ಅನ್ವಯಿಕವಾಗಿರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಅಂದರೆ ಲೋಹ ಅಲೋಹಗಳ ಪಾಠಕ್ಕೆ ಸಂಬಂಧಪಟ್ಟಂತೆ ಬಹುಆಯ್ಕೆಯ ಪ್ರಶ್ನೆಯಲ್ಲಿ ಕ್ರಿಯಾಶೀಲತೆಯ ಸರಣಿ ಮೇಲೆ ನಾವು ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸಬೇಕು. ಇನ್ನು ಅದೇ ರೀತಿಯಾಗಿ ಕಾರ್ಬನ್ ಪಾಠಕ್ಕೆ ಸಂಬಂಧಪಟ್ಟಂತೆ ಉತ್ಕರ್ಷಣೆಗೆ ಸಂಬಂಧಪಟ್ಟಂತೆ ಇರತಕ್ಕಂತಹ ಒಂದು ಪ್ರಶ್ನೆಯನ್ನು ನಾವು ಇಲ್ಲಿ ಗಮನಿಸಬಹುದು. ಸೊ ಉತ್ಕರ್ಷಣಕಾರಿಯಾಗಿ ಬಳಸ್ತಕ್ಕಂತಹ ಒಂದು ಸಂಯುಕ್ತ ಯಾವುದು ಅನ್ನುವಂಥದ್ದನ್ನು ಅಲ್ಲಿ ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸಬಹುದು. ಇನ್ನು ಅದೇ ರೀತಿಯಾಗಿ ಅದೇ ಪಾಠದಲ್ಲಿ ಬರ್ತಕ್ಕಂಥ ಎಸ್ಟರ್ಗೆ ಸಂಬಂಧಪಟ್ಟಂತೆ ನೋಡಿರಿ, ಎಸ್ಟೀಕರಣ ಏನು ಪ್ರೊಸೆಸ್ ಇರುತ್ತೆ, ಆ ಪ್ರೊಸೆಸ್ನಲ್ಲಿ ಎಸ್ಟರ್ ಅಂದರೆ ಏನು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಬಹು ಆಯ್ಕೆಯ ಪ್ರಶ್ನೆಯನ್ನು ನಾವಿಲ್ಲಿ ಅವರು ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಆಮ್ಲ ಮತ್ತು ಪ್ರತ್ಯಾಮ್ಲ ಲವಣಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಸಂಸ್ಕರಣದ ಏನು ಪ್ರೊಸೆಸ್ ಇರುತ್ತೆ, ಆ ಸಂಸ್ಕರಣ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಾರಿ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ನೋಡಿರಿ, ಸಂಸ್ಕರಣಕ್ಕೆ ಹಸಿರು ಬಣ್ಣದ ಸಂಯುಕ್ತ ಯಾವುದು ಅನ್ನುವಂಥದ್ದನ್ನು ಇಲ್ಲಿ ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇನ್ನು ಮುಂದಿನದಾಗಿ 15ನೇ ಪ್ರಶ್ನೆ, ಇದು ಸಹ ಬಹುಆಯ್ಕೆಯ ಪ್ರಶ್ನೆ ಬರುತ್ತೆ. ಸೊ ಇದು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠದಲ್ಲಿ ಕೇಳಿದಾಗ ಕೆಟನೀಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬಹುಆಯ್ಕೆಯ ಪ್ರಶ್ನೆ ಇರುತ್ತೆ. ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಸಂಯೋಗ ಹೊಂದಿ ಬೃಹತ್ ಅಣುಗಳನ್ನು ಉಂಟು ಮಾಡುವಂತಹ ರಾಸಾಯನಿಕ ಕ್ರಿಯೆ ಯಾವುದು? ಬಹು ಆಯ್ಕೆಗಳಲ್ಲಿ ಬೇರೆ ಬೇರೆ ರೀತಿಯಂತಹ ಆಯ್ಕೆಗಳನ್ನು ನೀಡಲಾಗಿರುತ್ತೆ. ಅದರಲ್ಲಿ ಕೆಟನೀಕರಣವನ್ನು ಸಹ ನೀಡಲಾಗಿರುತ್ತೆ. ಸೊ ಅದರಲ್ಲಿ ಸರಿಯಾದ್ದನ್ನು ನಾವು ಆಯ್ಕೆ ಮಾಡಿ ಬರೀಬೇಕಾಗುತ್ತೆ. ಇನ್ನು ಅದೇ ರೀತಿಯಾಗಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಅಣುಸೂತ್ರ ಮತ್ತು ರಚನಾ ಸೂತ್ರ ಈ ಕಾನ್ಸೆಪ್ಟ್ ಬೇಸ್ಡ್ ಏನಾಗಿರುತ್ತೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಅದೇ ರೀತಿಯಾಗಿ ಮತ್ತೆ ತಾವು ಗಮನಿಸ್ಬೋದು, ಅದೇ ಪಾಠದಲ್ಲಿ ಕೆಟನೀಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬಹು ಆಯ್ಕೆಯ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸ್ಬೋದು. ಇನ್ನು ಲೋಹ ಮತ್ತು ಅಲೋಹಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಮಿಶ್ರಲೋಹಗಳ ಘಟಕಗಳು ತಾವಿಲ್ಲಿ ಗಮನಿಸ್ಬೋದು. ಮಿಶ್ರಲೋಹಗಳ ಘಟಕಗಳು ಆಲ್ರೆಡಿ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಕೇಳಲಾಗಿತ್ತು. ಅದೇ ರೀತಿಯಾಗಿ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿಯೂ ಸಹ ಈ ಒಂದು ಮಿಶ್ರಲೋಹದ ಘಟಕಗಳ ಅನ್ವಯಿಕ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಸೊ ಮತ್ತೊಂದು ಸಾರಿ ಏನು ಮಾಡಲಾಗಿದೆ ನೋಡ್ರಿ, ಮಾದರಿ ಪ್ರಶ್ನೆ ಪತ್ರಿಕೆ 4ರಲ್ಲಿಯೂ ಸಹ ಮಿಶ್ರಲೋಹದ ಘಟಕಗಳನ್ನು ಕುರಿತಾಗಿರ್ತಕ್ಕಂಥ ಅನ್ವಯಿಕ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಸೊ ಮಿಶ್ರಲೋಹಗಳೇನಿವೆ, ಬೇರೆ ಬೇರೆ ಹಿತ್ತಾಳೆ ಇರ್ಬೋದು, ಬೆಸುಗೆ ಲೋಹ ಇರ್ಬೋದು, ಹೀಗೆ ಏನು ಕೆಲವೊಂದಷ್ಟು ಮಿಶ್ರಲೋಹಗಳಿವೆ, ಆ ಮಿಶ್ರಲೋಹಗಳ ಘಟಕಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ತಾವಿಲ್ಲಿ ಅದರ ಬಗ್ಗೆ ಗಮನ ಹರಿಸಬೇಕು. ಇನ್ನು ಅದೇ ಪಾಠಕ್ಕೆ ಸಂಬಂಧಪಟ್ಟಂತೆ ನೋಡಿರಿ, ಮತ್ತೆ ಕ್ರಿಯಾಶೀಲತೆಯ ಸರಣಿಯ ಮೇಲೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ಇಲ್ಲಿ ನೋಡಬಹುದು. ಇನ್ನು ಆಮ್ಲ ಮತ್ತು ಆಮ್ಲ ಪ್ರತ್ಯಾಮ್ಲ ಲವಣಗಳ ಪಾಠಕ್ಕೆ ಸಂಬಂಧಪಟ್ಟಂತೆ ಲೋಹದ ಕಾರ್ಬೊನೇಟ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆ ಆಗ್ತಕ್ಕಂತಹ ಅನಿಲ ಯಾವುದು ಅನ್ನುವಂತಹ ರೀತಿಯ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ಇಲ್ಲಿ ನಾವು ನೋಡಬಹುದು. ಸೊ ಇಲ್ಲಿವರೆಗೆ ಏನಾಯಿತು ಅಂತಂದರೆ 13, 14 ಮತ್ತು 15ನೇ ಪ್ರಶ್ನೆ ಏನಿರುತ್ತೆ ಅಂತಂದರೆ ಇವು ಬಹು ಆಯ್ಕೆಯ ಪ್ರಶ್ನೆಗಳಾಗಿರ್ತವೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಂತಂದರೆ 1 ಅಂಕದ ಪ್ರಶ್ನೆಗಳು, ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು 16, 17 ಮತ್ತು 18ನೇ ಪ್ರಶ್ನೆ. ಸೊ ಹಾಗಾದರೆ ನೋಡ್ತಾ ಹೋಗೋಣ. ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಲಿಟ್ಮಸ್ ಕಾಗದದ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ಸೊ ಒಂದು ರಾಸಾಯನಿಕವನ್ನು ನೀಡಿದಾಗ ಆ ರಾಸಾಯನಿಕದಲ್ಲಿ ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ. ಹಾಗಾದರೆ
ಅದು ರಾಸಾಯನಿಕ ಯಾವುದು ಇರಬಹುದು ಅನ್ನುವಂಥದ್ದು ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಅದೇ ರೀತಿಯಾಗಿ ಅದೇ ಪಾಠದಲ್ಲಿ ಪ್ರಬಲ ಮತ್ತು ದುರ್ಬಲ ಆಮ್ಲಗಳಿಗೆ ಸಂಬಂಧಪಟ್ಟಂತೆ ಒಂದು ಅನ್ವಯಿಕ ಪ್ರಶ್ನೆಯನ್ನು ಕೇಳುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನು ಅದೇ ಪಾಠಕ್ಕೆ ಸಂಬಂಧಪಟ್ಟಂತೆ pH ಮೌಲ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಆಮ್ಲಮಳಿಯ pH ಮೌಲ್ಯ ಎಷ್ಟು ಅನ್ನುವಂತಹ ನೇರವಾದ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ತುರಿಕೆ ಗಿಡದ ಚುಚ್ಚುವ ಕೂದಲುಗಳಲ್ಲಿರ್ತಕ್ಕಂಥ ಆಮ್ಲ ಯಾವುದು ಅನ್ನುವಂತಹದ್ದಿರುತ್ತೆ. ಸೊ ಈ ರೀತಿಯಾಗಿ ಆ ಒಂದು pH ಮೌಲ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇನ್ನು ನೆಕ್ಸ್ಟ್ ಏನಂತಂದರೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಚಿತ್ರಾಧಾರಿತ ಒಂದು ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ಇಲ್ಲಿ ಸ್ಮರಿಸ್ಬೋದು ನಾವು. ಸೊ ಆ ಚಿತ್ರವನ್ನು ನೀಡಿ ಆ ಚಿತ್ರದಲ್ಲಿ ಆಗಿರತಕ್ಕಂತಹ ಬದಲಾವಣೆಗಳಿಗೆ ಸಂಬಂಧಪಟ್ಟಂತೆ ಸೊ ಬಿಡುಗಡೆಯಾಗಿರುವ ಅನಿಲ ಯಾವುದು, ಆಮೇಲೆ ಈ ಏನು ರಾಸಾಯನಿಕವನ್ನು ಉರಿಸುವುದಕ್ಕಿಂತ ಪೂರ್ವದಲ್ಲಿ ಈ ಬಣ್ಣ ಇತ್ತು, ಸೊ ಉರಿಸಿದ ನಂತರ ಅದರ ಬಣ್ಣ ಬದಲಾಗುತ್ತದೆಯೇ ಅನ್ನುವಂತಹ ಪ್ರಶ್ನೆ ಸೊ ಇಲ್ಲಿ ಕೇಳಿರ್ತಕ್ಕಂಥ ನಾವಿಲ್ಲಿ ಸ್ಮರಿಸ್ಬೋದು. ಇನ್ನು ಅದೇ ರೀತಿಯಾಗಿ ನೇರವಾಗಿ ಕೇಳ್ತಕ್ಕಂಥ ಪ್ರಶ್ನೆಯೂ ಆಗಿರ್ಬೋದು. ರಾಸಾಯನಿಕ ಕ್ರಿಯೆಗಳು ಸಮೀಕರಣ ಪಡೆದಾಗ ಕಮಟುವಿಕೆ ಅಂದರೆ ಏನು ಅನ್ನುವಂಥ ಪ್ರಶ್ನೆ. ಸೊ ಇದೇ ಪ್ರಶ್ನೆ ಮತ್ತೆ ರಿಪೀಟೆಡ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು, ಕಮಟುವಿಕೆಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಇನ್ನು ಲೋಹ ಅಲೋಹಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ರಿಯಾಶೀಲತೆ ಸರಣಿಗೆ ಆ ಒಂದು ಆಧಾರಿತವಾಗಿರ್ಬೋದು, ಅಥವಾ ಕ್ರಿಯಾಶೀಲ ಸರಣಿಯಲ್ಲಿ ಮೇಲ್ಭಾಗದಲ್ಲಿರುವ, ಮಧ್ಯದಲ್ಲಿರುವ ಮತ್ತು ಕೆಳಭಾಗದಲ್ಲಿರುವ ಲೋಹಗಳ ಉದಾಹರಣೆಗೆ ಸಂಬಂಧಪಟ್ಟಂತೆ ಅಮಾಲ್ಗಮ್ ಅನ್ನುವಂಥ ಉತ್ತರವನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂತಹ ಒಂದು ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಬಹುದು. ಇನ್ನು 17ನೇ ಪ್ರಶ್ನೆಗೆ ಬಂದಂತೆ ಲೋಹ ಅಲೋಹಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ನೋಡ್ರಿ, ಥರ್ಮೈಟ್ ಕ್ರಿಯೆ ಎಂದರೇನು ಅನ್ನುವಂಥ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಥರ್ಮೈಟ್ ಕ್ರಿಯೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಮಕ್ಕಳು ಏನು ಮಾಡಬೇಕಂದ್ರೆ ಥರ್ಮೈಟ್ ಕ್ರಿಯೆ ಅಂದರೆ ಏನು ಮತ್ತು ಅಲ್ಲಿ ನಡೀತಕ್ಕಂಥ ರಾಸಾಯನಿಕ ಕ್ರಿಯೆಯ ಸಮೀಕರಣವನ್ನು ಸರಿಯಾಗಿ ನೋಡಿಕೊಳ್ಬೇಕು. ಇನ್ನು ಅದೇ ಪಾಠದಲ್ಲಿ ಹುರಿಯುವಿಕೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥ ನಾವಿಲ್ಲಿ ಸ್ಮರಿಸ್ಬೋದು. ಹುರಿಯುವಿಕೆ ಎಂದರೆ ಏನು ಅನ್ನುವಂಥ ಪ್ರಶ್ನೆಯನ್ನು ನೇರವಾಗಿ ಕೇಳ್ಬೋದು, ಅಥವಾ ಅದೇ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಯ ರೂಪದಲ್ಲಿಯೂ ಸಹ ಕೇಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಅದೇ ಪಾಠದಲ್ಲಿ ಶುದ್ಧ ರೂಪದಲ್ಲಿ ದೊರೆತಕ್ಕಂಥ ಲೋಹಗಳು ಯಾವುವು ಅನ್ನುವಂಥ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸ್ಬೋದು. ಅದು ರಿಪೀಟೆಡ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡಿಲ್ಲ, ಆದರೆ ಅದು ಸಹ ಒಂದು ಮುಖ್ಯ ಪ್ರಶ್ನೆ ಅಂತ ಹೇಳಿ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಇನ್ನು ಅದೇ ರೀತಿಯಾಗಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಕ್ರಿಯಾ ಗುಂಪು ಮತ್ತು ಸಾಮಾನ್ಯವಾಗಿ ಅಲ್ಕೈನ್ಗಳ ಸಾಮಾನ್ಯ ಅಣುಸೂತ್ರ ಇರ್ಬೋದು, ಅಥವಾ ಯಾವುದೇ ಒಂದು ಸದಸ್ಯರ ಅಣುಸೂತ್ರ ಮತ್ತು ರಚನಾ ಸೂತ್ರಗಳಿರ್ಬೋದು, ಅದರ ಬರೆಯಿರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠದಲ್ಲಿ ಹೈಡ್ರೋಜನೀಕರಣದ ಪ್ರಾಮುಖ್ಯತೆಯನ್ನು ಕೇಳ್ತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಹಾಗಾದರೆ ಹೈಡ್ರೋಜನೀಕರಣ ಅಂದರೆ ಏನು ಮತ್ತು ಅದರ ಪ್ರಾಮುಖ್ಯತೆ ಏನಿದೆ, ಅದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಸೊ ಮಕ್ಕಳು ಅದನ್ನು ಚೆನ್ನಾಗಿ ತಯಾರಿ ಮಾಡಬೇಕು. ಇನ್ನು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಸರಳ ಹೈಡ್ರೋಕಾರ್ಬನ್ ಯಾವುದು ಅನ್ನುವಂಥದ್ದನ್ನು ಕೇಳಿರ್ತಕ್ಕಂಥ ಇಲ್ಲಿ ಸ್ಮರಿಸ್ಬೋದು. ಸರಳವಾದ ಹೈಡ್ರೋಕಾರ್ಬನ್ ಮೀಥೇನ್ ಅನ್ನುವಂಥದ್ದು. ಇನ್ನು ಆಮ್ಲ ಪ್ರತ್ಯಾಮ್ಲ ಲವಣಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಲವಣಗಳ ಅಣುಸೂತ್ರಗಳು ನೋಡ್ರಿ, ಆಲ್ರೆಡಿ ಬಹು ಆಯ್ಕೆ ಪ್ರಶ್ನೆಯಲ್ಲಿಯೂ ಸಹ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಅದನ್ನು ಕೇಳಲಾಗಿತ್ತು. ಸೊ ಮೊನ್ನೆಯೂ ಸಹ ನಡೆದ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 3ರಲ್ಲಿಯೂ ಸಹ ಒಂದು ಸಂಯುಕ್ತವನ್ನು ನೀಡಿ ಅದರ ಅಣುಸೂತ್ರವನ್ನು ಬರೀರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಇನ್ನು 18ನೇ ಪ್ರಶ್ನೆಗೆ ಬಂದಂತೆ ಕಾರ್ಬನ್ ಪಾಠದಲ್ಲಿ ಅಣುಸೂತ್ರ ಮತ್ತು ರಚನಾ ಸೂತ್ರ ಬರೆಯಿರಿ ಅನ್ನುವಂಥ ಪ್ರಶ್ನೆ. ಮತ್ತೆ ಅದೇ ರೀತಿಯ ಪ್ರಶ್ನೆಯನ್ನು ರಿಪೀಟೆಡ್ ಆಗಿರ್ತಕ್ಕಂಥ ಅಣುಸೂತ್ರ ಮತ್ತು ರಚನಾ ಸೂತ್ರ ಬರೆಯಿರಿ ಅನ್ನುವಂಥ ಪ್ರಶ್ನೆ ರಿಪೀಟೆಡ್ ಆಗಿರ್ತಕ್ಕಂಥ ನಾವು ಇಲ್ಲಿ ಗಮನಿಸಬಹುದು. ಸೊ ಅಣುಸೂತ್ರ ಮತ್ತು ರಚನಾ ಸೂತ್ರಗಳು ಭಾಳಷ್ಟು ಮುಖ್ಯವಾಗಿವೆ. ಆದ್ದರಿಂದ ಅಲ್ಕೈನ್, ಸೈಕ್ಲೋ ಅಲ್ಕೈನ್ಸ್ ಮತ್ತು ಅರೋಮೆಟಿಕ್ ಹೈಡ್ರೋಕಾರ್ಬನ್ಗಳ ಏನು ಅಣುಸೂತ್ರಗಳಿವೆ, ರಚನಾ ಸೂತ್ರಗಳಿವೆ, ಸದಸ್ಯರ ಅಣುಸೂತ್ರ ಮತ್ತು ರಚನಾ ಸೂತ್ರಗಳಿವೆ, ಅವುಗಳನ್ನು ಚೆನ್ನಾಗಿ ತಯಾರಿ ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ ಕ್ರಿಯಾ ಗುಂಪುಗಳಿಗೆ ಸಂಬಂಧಪಟ್ಟಂತೆ ಏನು ಅಣುಸೂತ್ರ ಮತ್ತು ರಚನಾ ಸೂತ್ರಗಳಿವೆ ಅವುಗಳನ್ನು ಸಹ ಪರ್ಫೆಕ್ಟ್ ಮಾಡಬೇಕಾಗಿರ್ತಕ್ಕಂಥದ್ದು ತುಂಬ ಅವಶ್ಯಕವಾಗಿದೆ. ಇನ್ನು ಹೈಡ್ರೋಜನೀಕರಣದ ಮಹತ್ವ ಮತ್ತೆ ರಿಪೀಟ್ ಆಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು. ಅದೇ ರೀತಿಯಾಗಿ ಅದೇ ಪಾಠಕ್ಕೆ ಸಂಬಂಧಪಟ್ಟಂತೆ ಚುಕ್ಕಿ ವಿನ್ಯಾಸ ಬಿಡಿಸ್ತಕ್ಕಂಥದ್ದು, ಮೀಥೇನ್ನ ಚುಕ್ಕಿ ವಿನ್ಯಾಸ ಬಿಡಿಸ್ರಿ, ಮತ್ತು ಈಥೀನ್ನ ಚುಕ್ಕಿ ವಿನ್ಯಾಸವನ್ನು ಬರೆಯಿರಿ, ನೈಟ್ರೋಜನ್ನ ಚುಕ್ಕಿ ವಿನ್ಯಾಸ ಬರೆಯಿರಿ, ಆಕ್ಸಿಜನ್ ಮತ್ತು ಹೈಡ್ರೋಜನ್ ಈ ರೀತಿ ಕೆಲವೊಂದಷ್ಟು ಏನು ಸಂಯುಕ್ತಗಳ ಚುಕ್ಕಿ ವಿನ್ಯಾಸ ಅಣುಸೂತ್ರಗಳಿವೆ ಆ ಅಣುಸೂತ್ರಗಳ ಚುಕ್ಕಿ ವಿನ್ಯಾಸ ಬಿಡಿಸುವಂತಹ ಒಂದು ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಅದೇ ರೀತಿ ಅದೇ ಪಾಠದಲ್ಲಿ ಅನುರೂಪ ಶ್ರೇಣಿ ಗುರುತಿಸಿ ಅನ್ನುವಂತಹ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಮಕ್ಕಳು ಅದನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಇನ್ನು ಅದೇ ರೀತಿಯಾಗಿ ತಾವಿಲ್ಲಿ ಗಮನಿಸಬಹುದು. ಸೊ ಲೋಹ ಮತ್ತು ಅಲೋಹಗಳು ಪಾಠಕ್ಕೆ ಸಂಬಂಧಪಟ್ಟಂತೆ
ಕ್ರಿಯಾಶೀಲತೆಯ ಸರಣಿ ಆಧಾರಿತವಾಗಿರುವಂತಹ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸಬಹುದು. ಸೊ ಕ್ರಿಯಾಶೀಲತೆ ಸರಣಿ ಏನಿದೆ ಬಹಳಷ್ಟು ಮುಖ್ಯವಾಗಿರತಕ್ಕಂಥದ್ದು. ಅದನ್ನು ಚೆನ್ನಾಗಿ ತಯಾರಿ ಮಾಡಿ ಸರಿಯಾಗಿ ಅದನ್ನು ಅರ್ಥೈಸಿಕೊಂಡು ಸೊ ಆ ಕ್ರಿಯಾಶೀಲತೆ ಸರಣಿ ಮೇಲೆ ನೇರವಾಗಿ ಪ್ರಶ್ನೆ ಅಂತೂ ಕೇಳೋದಿಲ್ಲ, ಒಂದು ಅಪ್ಲೈಡ್ ರೀತಿಯೊಳಗೆ ಕ್ವಶನ್ ಕೇಳುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಅದನ್ನು ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದು ಅನ್ನುವಂಥದ್ದನ್ನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ತಾವು ಅದನ್ನು ತಯಾರಿ ಮಾಡ್ಕೊಳ್ಬೇಕು. ಸೊ ಇನ್ನು ಮುಂದುವರಿದಂತೆ 19ನೇ ಪ್ರಶ್ನೆಯು ಸಹ 1 ಅಂಕದ ಪ್ರಶ್ನೆಯಾಗಿರುತ್ತೆ. ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಆಮ್ಲ ಪ್ರತ್ಯಾಮ್ಲ ಲವಣಗಳು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಚಿತ್ರವನ್ನು ಕೇಳಿರ್ತಕ್ಕಂಥದ್ದನ್ನು ಇಲ್ಲಿ ನೋಡ್ಬೋದು. ಇನ್ನು ಅದೇ ರೀತಿಯಾಗಿ ಅದೇ ಪಾಠದಲ್ಲಿ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಒಂದು ಅನ್ವಯಿಕ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಸೊ ಇಲ್ಲಿ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ಅದು ಕಾಸ್ಟಿಕ್ ಸೋಡಾ ಆಗಿರ್ಬೋದು, ಹೈಡ್ರೋಜನ್ ಮತ್ತು ಕ್ಲೋರಿನ್ ಅನಿಲ ಬಿಡುಗಡೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅವುಗಳ ಉಪಯೋಗಗಳು. ಸೊ ಈ ರೀತಿಯ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಭಾಳಷ್ಟು ಮುಖ್ಯವಾಗಿರುತ್ತೆ. ಇನ್ನು ಅದೇ ಪಾಠದಲ್ಲಿ ಕಾರಣ ಕೊಡಿ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ, ಆಮ್ಲ ಪ್ರತ್ಯಾಮ್ಲ ಲವಣಗಳು. ಸೊ ಇಲ್ಲಿ ಜೇನು ನೊಣ ಕಚ್ಚಿದಾಗ ಸೊ ಇಲ್ಲಿ ಏನು ಅಡುಗೆ ಸೋಡಾದ ಲೇಪನವನ್ನು ಮಾಡಬೇಕಲ್ಲ, ಯಾಕೆ ಮಾಡಬೇಕು, ಅದನ್ನೇ ಯಾಕೆ ಮಾಡಬೇಕು ಅನ್ನುವಂಥ ಪ್ರಶ್ನೆಯನ್ನು ಕೇಳುವಂಥದ್ದು ಇರುತ್ತೆ. ಸೊ ಅದನ್ನು ಸರಿಯಾಗಿ ನೋಡ್ಕೊಳ್ಬೇಕು. ಅದೇ ರೀತಿಯಾಗಿ ಲವಣದ ವಿಧಗಳು ಈ ಒಂದು ಬೇಸಿಗೆ ಸಂಬಂಧಪಟ್ಟಂತೆ ಒಂದು ಪರಿಕಲ್ಪನೆ ಆಧಾರಿತವಾಗಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಸೊ ಹಾಗಾದರೆ ಲವಣದ ವಿಧಗಳು ಯಾವುವಪ್ಪ ಅಂತಂದರೆ ತಟಸ್ಥ ಲವಣ, ಆಮ್ಲೀಯ ಲವಣ ಮತ್ತು ಪ್ರತ್ಯಾಮ್ಲೀಯ ಲವಣ. ಸೊ ಎರಡು ಬೇರೆ ಬೇರೆ ಇಲ್ಲಿ ಲವಣಗಳ ಹೆಸರುಗಳನ್ನು ನೀಡಲಾಗುತ್ತೆ. ಸೊ ಅಥವಾ ಕಾಂಬಿನೇಷನ್ಗಳನ್ನು ನೀಡಲಾಗುತ್ತೆ. ಆ ಕಾಂಬಿನೇಷನ್ಗಳ ಆಧಾರವಾಗಿಟ್ಟುಕೊಂಡು ಯಾವುದು ಆಮ್ಲೀಯ ಲವಣ, ಪ್ರತ್ಯಾಮ್ಲೀಯ ಲವಣ ಮತ್ತು ತಟಸ್ಥ ಲವಣ ಅನ್ನುವಂಥದ್ದನ್ನು ನಾವಿಲ್ಲಿ ಗುರುತಿಸಬೇಕಾಗತ್ತೆ. ಸೊ ಇನ್ನು ಅದೇ ಪಾಠಕ್ಕೆ ಸಂಬಂಧಪಟ್ಟಂತೆ ಚಿತ್ರವನ್ನು ಸಹ ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಸೊ ಚಿತ್ರಗಳನ್ನೆಲ್ಲವುಗಳನ್ನು ತಯಾರಿ ಮಾಡಬೇಕಾಗಿರ್ತಕ್ಕಂಥದ್ದು ಅವಶ್ಯಕವಾಗಿದೆ. ಇನ್ನು ಲೋಹ ಮತ್ತು ಅಲೋಹಗಳ ಪಾಠಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಒಂದು ಚಿತ್ರ ಬಂದಿರತಕ್ಕಂಥದ್ದನ್ನು, ಲೋಹದ ಮೇಲೆ ಹಬೆಯ ವರ್ತನೆಯ ಚಿತ್ರ. ಸೊ ಅದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಸೊ ಇದು 2 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಇರತಕ್ಕಂಥದ್ದು. ಇನ್ನು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಕೆಟನೀಕರಣ ಅಂದರೆ ಏನು ಮತ್ತು ಸರಳ ಹೈಡ್ರೋಕಾರ್ಬನ್ ಯಾವುದು ಅನ್ನುವಂಥದ್ದನ್ನು ಇಲ್ಲಿ ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸ್ಬೋದು. ಸೊ ಹಾಗಾದರೆ ಕೆಟನೀಕರಣ ಮತ್ತು ಸರಳ ಹೈಡ್ರೋಕಾರ್ಬನ್ ಇವು ರಿಪೀಟೆಡ್ ಆಗಿರತಕ್ಕಂಥ ಕ್ವಶನ್ಸ್ಗಳಾಗಿವೆ. ಅವುಗಳ ಬಗ್ಗೆ ಹೆಚ್ಚು ಗಮನ ಹರಿಸಿ. ಸೊ ಇನ್ನು ಮುಂದಿನ ಪ್ರಶ್ನೆ ಕಾರ್ಬನ್ 20ನೇ ಪ್ರಶ್ನೆ, 2 ಅಂಕದ ಪ್ರಶ್ನೆ. ಕಾರ್ಬನ್ ಪಾಠಕ್ಕೆ ಸಂಬಂಧಪಟ್ಟಂತೆ ಗಡಸುತನಕ್ಕೆ ಕಾರಣ ಆಗತಕ್ಕಂತಹ ಲವಣಗಳು ಅಂದರೆ ನೀರಿನ ಗಡಸುತನಕ್ಕೆ ಕಾರಣವಾಗುವಂತಹ ಲವಣಗಳು ಯಾವುವು ಅನ್ನುವಂತಹ ಪ್ರಶ್ನೆ ಕೇಳುವ ಸಾಧ್ಯತೆ ಇರುತ್ತೆ. ಆಮೇಲೆ ಸರಳ ಹೈಡ್ರೋಕಾರ್ಬನ್ನ ಅನುಸೂತ್ರ ಬರೆಯಿರಿ ಅನ್ನುವಂತಹ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ನೋಡ್ರಿ, ಅದು ರಿಪೀಟೆಡ್ ಆಗಿರತಕ್ಕಂಥ ಪ್ರಶ್ನೆ ಸರಳ ಹೈಡ್ರೋಕಾರ್ಬನ್ನು. ಸೊ ಹಾಗಾದರೆ ಇನ್ನು ಅದೇ ಪಾಠಕ್ಕೆ ಸಂಬಂಧಪಟ್ಟಂತೆ ಹೈಡ್ರೋಜನೀಕರಣದ ಮೇಲೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ಮತ್ತೆ ಇಲ್ಲಿ ಅನುರೂಪ ಶ್ರೇಣಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಒಂದು ಅನ್ವಯಿಕ ಪ್ರಶ್ನೆ ಇದೆ. ಸೊ ಆ ಹೈಡ್ರೋಜನೀಕರಣಕ್ಕೆ ಸಂಬಂಧಪಟ್ಟಂತೆ ಕೇಳಬಹುದಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಮೊದಲನೇ ಸದಸ್ಯ ಮೀಥೇನ್ ಆದರೆ 3ನೇ ಸದಸ್ಯ ಯಾವುದು, ಅಥವಾ ಯಾವುದಾದ್ರೂ ಒಂದು ಸಂಯುಕ್ತದ ಕಾರ್ಬನ್ ಸಂಯುಕ್ತದ ಅಥವಾ ಹೈಡ್ರೋಕಾರ್ಬನ್ನ ಒಂದು ಅಣುಸೂತ್ರವನ್ನು ನೀಡ್ತಾರೆ. ಸೊ ನೀಡಿ ಇದ್ರೆ 3ನೇ ಸದಸ್ಯನ ಅಣುಸೂತ್ರ ಬರೆಯಿರಿ ಮತ್ತು ಅದರ ಹೆಸರನ್ನು ಬರೆಯಿರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಅದೇ ರೀತಿಯಾಗಿ ಅದೇ ಪಾಠಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಹೈಡ್ರೋಜನೀಕರಣದ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ನೆಕ್ಸ್ಟು ಯಾವುದಂತಂದರೆ ಲೋಹ ಮತ್ತು ಅಲೋಹಗಳು ಪಾಠ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಯಾನಿಕ್ ಸಂಯುಕ್ತಗಳ ಗುಣಗಳು ನೇರವಾಗಿ ಕೇಳಿರ್ತಕ್ಕಂಥ ಪ್ರಶ್ನೆ, ಅಯಾನಿಕ್ ಸಂಯುಕ್ತಗಳ ಗುಣಗಳು ಅಥವಾ ಈ ಪಾಠದಲ್ಲಿ ಬರ್ತಕ್ಕಂಥ ಕೆಲವೊಂದಷ್ಟು ಕಾರಣ ಕೊಡಿ ಪ್ರಶ್ನೆಗಳು. ಸೊ ಉದಾಹರಣೆ, ಸೋಡಿಯಂ ಲೋಹವನ್ನು ಸೀಮೆಯಲ್ಲಿ ಏಕೆ ಸಂಗ್ರಹಿಸಿಟ್ಟಿರುತ್ತಾರೆ, ಕಾರಣ ಕೊಡಿ. ಆಮೇಲೆ ಕ್ಯಾಲ್ಸಿಯಂ ಲೋಹವು ನೀರಿನಲ್ಲಿ ವರ್ತಿಸಿದಾಗ ಹೊತ್ತಿಕೊಂಡು ಉರಿಯುವುದಿಲ್ಲ, ಏಕೆ ಅನ್ನುವಂಥ ಪ್ರಶ್ನೆ. ಆಮೇಲೆ ಲೋಹಗಳು, ಅದರಲ್ಲಿ ಚಿನ್ನ ಮತ್ತು ಬೆಳ್ಳಿಯಂತಹ ಏನು ಲೋಹಗಳಿವೆ ಅವುಗಳನ್ನು ಆಭರಣಗಳ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ, ಏಕೆ. ಈ ರೀತಿ ಕಾರಣ ಕೊಡಿ ಪ್ರಶ್ನೆಗಳನ್ನು ಈ ಒಂದು ಪಾಠದಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ತಾವು ಇಲ್ಲಿ ನೆಕ್ಸ್ಟ್ ಗಮನಿಸ್ಬೋದು. ಮತ್ತೆ ಅದೇ ಪಾಠಕ್ಕೆ ಸಂಬಂಧಪಟ್ಟಂತೆ ಲೋಹಗಳ ಶುದ್ಧೀಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಹಾಗಾದರೆ ಲೋಹಗಳ ಶುದ್ಧೀಕರಣಕ್ಕೆ ಸಂಬಂಧಪಟ್ಟಂತೆ ನಾವಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಂತಂದರೆ, ಇದು ಫಿಕ್ಸ್ ಕ್ವಶನ್ ಆಗಿರುತ್ತೆ ಸಾಮಾನ್ಯವಾಗಿ. ಸೊ ಇಲ್ಲಿ ಕ್ರಿಯಾಶೀಲತೆ ಸರಣಿಯಲ್ಲಿ ಮೇಲ್ಭಾಗದಲ್ಲಿರುವ ಲೋಹಗಳು, ಮಧ್ಯದಲ್ಲಿರುವ ಲೋಹಗಳು ಹಾಗೂ ಕೆಳಭಾಗದಲ್ಲಿರುವ ಲೋಹಗಳು ಏನಿರುತ್ತೆ ಅವುಗಳನ್ನು ಉದ್ಧರಣೆ ಮಾಡುವಂಥ ಅಥವಾ ಶುದ್ಧೀಕರಣ ಮಾಡ್ತಕ್ಕಂತಹ ಒಂದು ಪ್ರೊಸೆಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳ್ತಾರೆ. ಹುರಿಯುವಿಕೆ, ಕಾಸುವಿಕೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳ್ತಾರೆ.
ಸೊ ಆದ್ದರಿಂದ ಅದರ ಬಗ್ಗೆ ಚೆನ್ನಾಗಿ ತಯಾರಿ ಮಾಡ್ಕೊಳ್ಬೇಕು. ಮತ್ತು ಅದರ ಜೊತೆಗೆ ಕಾರಣ ಕೊಡಿ ಪ್ರಶ್ನೆಯನ್ನು ಮತ್ತೆ ರಿಪೀಟ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಅದೇ ಪಾಠಕ್ಕೆ ಸಂಬಂಧಪಟ್ಟಂತೆ ಲೋಹಗಳ ಶುದ್ಧೀಕರಣ, ಮತ್ತೆ ಲೋಹಗಳ ಶುದ್ಧೀಕರಣ ಪಾಠಕ್ಕೆ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಮತ್ತು ಕಾರಣ ಕೊಡಿ ಪ್ರಶ್ನೆ ನೋಡ್ರಿ ಮತ್ತೆ ಮತ್ತೆ ರಿಪೀಟೆಡ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಕಾರ್ಬನ್ ಪಾಠಕ್ಕೆ ಸಂಬಂಧಪಟ್ಟಂತೆ ಸಹವೇಲೆನ್ಸಿ ಸಂಯುಕ್ತಗಳ ಗುಣಗಳು, ಈ ಒಂದು ಬೇಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ನೋಡ್ರಿ. ಸಹವೇಲೆನ್ಸಿ ಸಂಯುಕ್ತಗಳ ಗುಣಗಳೇನಿದೆ ಆ ಒಂದು ಆಧಾರಿತವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಇಲ್ಲಿ ಗಮನಿಸ್ಬೋದು. ಮತ್ತು ಅದೇ ರೀತಿ ಕಾರ್ಬನ್ C4+ ಮತ್ತು C4- ಅಯಾನ್ಗಳನ್ನು ಉಂಟು ಮಾಡುವುದಿಲ್ಲ ಏಕೆ ಅನ್ನುವಂಥ ಪ್ರಶ್ನೆ ಏನಿದೆ, ಇದು ಬಹಳಷ್ಟು 100ಕ್ಕೆ 100 ಖಚಿತವಾಗಿ ಕೇಳ್ತಕ್ಕಂಥ ಪ್ರಶ್ನೆ ಅಂಥೇಳಿ ನನಗೆ ಅನಿಸುತ್ತೆ. ಆದ್ದರಿಂದ ಆ ಒಂದು ಪ್ರಶ್ನೆಯನ್ನು ಒಟ್ಟು ಮಿಸ್ ಮಾಡ್ಕೋಬೇಡಿ. ಸೊ ಇನ್ನು 21ನೇ ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಲೋಹಗಳು ಮತ್ತು ಅಲೋಹಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಚಿತ್ರವನ್ನು ಕೇಳಿರ್ತಕ್ಕಂಥದ್ದನ್ನು ಇಲ್ಲಿ ನೋಡ್ಬೋದು ನಾವು. ಸೊ ಅದೇ ರೀತಿಯಾಗಿ ಅದೇ ಪಾಠಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಚಿತ್ರ, ಮತ್ತೊಂದು ಸಾರಿ ಚಿತ್ರ ನೋಡ್ರಿ, 3 ಸಾರಿ ಚಿತ್ರಗಳು ರಿಪೀಟೆಡ್ ಆಗಿರ್ತಕ್ಕಂಥದ್ದು. ಸೊ ಈ ಒಂದು ಪಾಠದಲ್ಲಿ ಆ ಚಿತ್ರ ಮಾತ್ರ ಫಿಕ್ಸ್ ಆಗಿರ್ತಕ್ಕಂತಹ ಒಂದು ಪ್ರಶ್ನೆ ಅಂಥೇಳಿ ನಾವು ಹೇಳ್ಬೋದು. ಅದೇ ಚಿತ್ರ ಯಾವುದಪ್ಪ ಅಂತಂದರೆ ಲೋಹದ ಮೇಲೆ ಹಬೆಯ ವರ್ತನೆಯ ಚಿತ್ರ ಏನಿದೆ ಅದು ಬಹಳಷ್ಟು ಮುಖ್ಯವಾಗಿದೆ. ಆದ್ದರಿಂದ ಅದನ್ನು ಪರ್ಫೆಕ್ಟಾಗಿ ತಯಾರಿ ಮಾಡಬೇಕು. ಇನ್ನು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಸಾಬೂನು ಹೇಗೆ ಸ್ವಚ್ಛಗೊಳಿಸುತ್ತದೆ, ಇದು ಮಾತ್ರ ತಾವು ಗಮನಿಸಿದರೆ ಇಲ್ವೋ ಗೊತ್ತಿಲ್ಲ ನನಗೆ. ಆದರೆ ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ ಏನಿದೆ ಇದು ಮಾತ್ರ 100% ಆಗಿ ನಮ್ಮ ವಿಜ್ಞಾನದ ವಾರ್ಷಿಕ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆಯಾಗಿದೆ. ಇದನ್ನು ಚೆನ್ನಾಗಿ ತಯಾರಿ ಮಾಡ್ಕೊಳ್ಳಿ, ಸಂಪೂರ್ಣವಾದ ಅಂಕಗಳಿಕೆಗೆ ಚೆನ್ನಾಗಿ ತಯಾರಿ ಮಾಡಬೇಕು. ಇನ್ನು ಕಾರ್ಬನ್ C4+ ಮತ್ತು C4- ಅಯಾನ್ಗಳನ್ನು ಉಂಟು ಮಾಡೋದಿಲ್ಲ ಏಕೆ ಮತ್ತೆ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ಅದೇ ರೀತಿಯಾಗಿ ಅದೇ ಪಾಠದಲ್ಲಿ ಮತ್ತೊಂದು ಸಾರಿ ಏನಂತಂದರೆ ಕಾರ್ಬನ್ ವಿಶೇಷ ಗುಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಲಾಗಿದೆ. ಕಾರ್ಬನ್ ವಿಶೇಷ ಗುಣಗಳು ನಾವೆಲ್ಲ ನಿಮಗೆಲ್ಲ ಗೊತ್ತಿರುವಂತೆ ಕೆಟ್ನೀಕರಣ ಇರ್ಬೋದು, ಆಮೇಲೆ ನೇರ ಸರಪಳಿ, ಕವಲು ಸರಪಳಿ, ಉಂಗುರ ಸರಪಳಿ ಇರ್ಬೋದು. ಆಮೇಲೆ ಇದೇ ರೀತಿ ಕೇಳಿರ್ತಕ್ಕಂಥ ಅನೇಕ ಮತ್ತೆ ಕಾರ್ಬನ್ನ ವಿಶೇಷ ಕೆಲವೊಂದಷ್ಟು ಗುಣಗಳಿವೆ. ಸೊ ಆ ಗುಣಗಳನ್ನು ಸಹ ಇಲ್ಲಿ ನಾವು ಚೆನ್ನಾಗಿ ತಯಾರಿ ಮಾಡ್ಕೊಳ್ಬೇಕು. ಇನ್ನು ಆಮ್ಲ ಪ್ರತ್ಯಾಮ್ಲ ಲವಣಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಲಿಟ್ಮಸ್ ಕಾಗದದ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಸೊ ಇಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಒಂದು ಲಿಟ್ಮಸ್ ಪೇಪರನ್ನು ನೀರಿನಲ್ಲಿ ಅದ್ದಿ ಯಾವುದೋ ಒಂದು ರಾಸಾಯನಿಕ ಕ್ರಿಯೆ ನಡೆಯುವಂಥ ಸಂದರ್ಭದಲ್ಲಿ ಏನು ಧೂಮ ಹೊರಗಡೆ ಬರುತ್ತೆ, ಅದರ ಮೇಲೆ ಈ ಒಂದು ತೇವಯುತ ಲಿಟ್ಮಸ್ ಕಾಗದವನ್ನು ಹಿಡಿದಾಗ ಬಣ್ಣ ಬದಲಾಗುತ್ತದೆ, ಬಣ್ಣ ಬದಲಾಗುವುದಿಲ್ಲ. ಈ ಒಂದು ಬೇಸ್ಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಸ್ಮರಿಸ್ಬೋದು. ಏನು ತೇವಯುತ ಲಿಟ್ಮಸ್ ಪೇಪರ್ ಮತ್ತು ಶುಷ್ಕವಾದ ಲಿಟ್ಮಸ್ ಪೇಪರ್, ಸೊ ಇವೆರಡರಲ್ಲಿ ಯಾವುದರಲ್ಲಿ ಬಣ್ಣ ಬದಲಾಗುತ್ತೆ ಮತ್ತು ನಿಮ್ಮ ಉತ್ತರಕ್ಕೆ ಕಾರಣವನ್ನು ಕೊಡಿ ಅನ್ನುವಂತಹ ಪ್ರಶ್ನೆಯನ್ನು ರಿಪೀಟಾಗಿ ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಇನ್ನು ಕಾರಣ ಕೊಡಿ ನೋಡ್ರಿ, ಆಮ್ಲ ಪ್ರತ್ಯಾಮ್ಲ ಲವಣಗಳ ಪಾಠಕ್ಕೆ ಸಂಬಂಧಪಟ್ಟಂತೆ ಕಾರಣ ಕೊಡಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಜೇನನ್ನು ಕುಟುಕಿದಾಗ ನಾವು ಏನು ಅಡುಗೆ ಸೋಡಾ ಇದೆ ಅದರ ಲೇಪನವನ್ನು ಮಾಡಬೇಕು ಏಕೆ ಅನ್ನುವಂಥ ಪ್ರಶ್ನೆ ಆಲ್ರೆಡಿ ಹಿಂದಿನ ಪ್ರಶ್ನೆಗಳಲ್ಲಿ 1 ಅಂಕದ ಪ್ರಶ್ನೆಗಳಲ್ಲಿ ಅಥವಾ ಅಲ್ಲಿ ಆಗಿರ್ತಕ್ಕಂಥದ್ದನ್ನು ರಿಪೀಟ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಇನ್ನು ಆಮ್ಲ ಪ್ರತ್ಯಾಮ್ಲ ಲವಣಗಳ ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದು ಚಿತ್ರಾಧಾರಿತ ಪ್ರಶ್ನೆಯನ್ನು ಇಲ್ಲಿ ಕೇಳಿರ್ತಕ್ಕಂಥದ್ದನ್ನು ನೋಡ್ಬೋದು. ಇದು ಲವಣಗಳು ನಿಜವಾಗಿಯೂ ಶುಷ್ಕವಾಗಿವೆಯೇ ಅನ್ನುವಂತಹ ಒಂದು ಏನು ಪರಿಕಲ್ಪನೆ ಇದೆ ಪುಸ್ತಕದಲ್ಲಿ, ಸೊ ಆ ಒಂದು ಆಧಾರಿತವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಅನ್ನುವಂಥದ್ದು. ಸೊ ಇನ್ನು 21ನೇ ಪ್ರಶ್ನೆಯ ನಂತರ ನಮಗೆ ಬರ್ತಕ್ಕಂಥದ್ದು ಏನಂತಂದರೆ 22ನೇ ಪ್ರಶ್ನೆ. ಸೊ 22ನೇ ಪ್ರಶ್ನೆಯನ್ನು ನಾವು ಇಲ್ಲಿ ಗಮನಿಸಿದಾಗ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ಇಲ್ಲಿ ನೋಡ್ಬೋದು ನಾವು. ಸಮೀಕರಣ ಸರಿದೂಗಿಸ್ತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟು, ಇದು ಫಿಕ್ಸ್ ಕ್ವೆಶನ್ ಕೇಳ್ತಕ್ಕಂಥದ್ದು ಇದೆ. ಆದ್ದರಿಂದ ರಾಸಾಯನಿಕ ಸಮೀಕರಣ ಸರಿದೂಗಿಸ್ತಕ್ಕಂಥದ್ದನ್ನು ನಾವಿಲ್ಲಿ ಒಟ್ಟೆ ಮಿಸ್ ಮಾಡಲೇಬಾರ್ದು ಅನ್ನುವಂಥದ್ದು. ನೋಡಿರಿ ಮತ್ತೆ ರಿಪೀಟ್ ಆಗಿರ್ತಕ್ಕಂಥದ್ದು ಇಲ್ಲಿ ನೋಡಿರಿ, ಇಲ್ಲಿಯೂ ಸಹ ರಿಪೀಟ್ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವಂಥದ್ದು ಏನು ಪ್ರಶ್ನೆ ಇದೆ ಆ ಒಂದು ಪ್ರಶ್ನೆಯನ್ನು ತಾವು ತಪ್ಪದೆ ತಯಾರಿ ಮಾಡ್ಕೊಳ್ಬೇಕು. ಮತ್ತು ಇಲ್ಲಿ ನೋಡ್ಬೋದು ತಾವು ರಾಸಾಯನಿಕ ಸಮೀಕರಣ ಸರಿದೂಗಿಸ್ತಕ್ಕಂಥ ಪ್ರಶ್ನೆ, ಹೌದಾ? ಸೊ ಅದನ್ನು ಹೊರತುಪಡಿಸಿ ಮತ್ತೆ ಏನೇನು ಪ್ರಶ್ನೆಗಳನ್ನು ಕೇಳ್ಬೋದು ಅಂತಂದರೆ ರಾಸಾಯನಿಕ ಕ್ರಿಯೆ ವಿಧಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ, ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಸಹಾಯ ಮಾಡುವ ಅಂಶಗಳು, ಇದು ಸಹ ಭಾಳಷ್ಟು ಮುಖ್ಯವಾಗಿರತಕ್ಕಂಥ ಪ್ರಶ್ನೆ, ರಿಪೀಟ್ ಆಗಿ ಕೇಳ್ತಕ್ಕಂಥ ಪ್ರಶ್ನೆ. ಆಮೇಲೆ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಬೇಕು ಏಕೆ ಅನ್ನುವಂತಹ ಕಾರಣ ಕೊಡಿ ಪ್ರಶ್ನೆ ಅಲ್ವಾ. ಸೊ ಈ ಒಂದು ಪ್ರಶ್ನೆ ಬಹಳಷ್ಟು ಮುಖ್ಯವಾಗಿರತಕ್ಕಂಥದ್ದು. ಮತ್ತು ಕಬ್ಬಿಣ ತುಕ್ಕು ಹಿಡಿಯದೇ ಇರುವಂತೆ ನೋಡಿಕೊಳ್ಳಿಕ್ಕೆ ಇರತಕ್ಕಂಥ ವಿಧಾನಗಳೇನಿವೆ ಸೊ ಅವುಗಳನ್ನು ಕೇಳಿರ್ತಕ್ಕಂಥದ್ದನ್ನು ಇಲ್ಲಿ ನಾವು ಗಮನಿಸಬಹುದು. ಇನ್ನು ಅದರ ಜೊತೆಗೆ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಒಂದು ಪ್ರತಿವರ್ತಕಗಳನ್ನು ಗುರುತಿಸಿ ಅನ್ನುವಂಥದ್ದು. ಒಂದು ಸಮೀಕರಣವನ್ನು ನೀಡ್ತಾರೆ, ಅದು ರೆಡಾಕ್ಸ್ ಕ್ರಿಯೆಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಸಮೀಕರಣ ಇರುತ್ತೆ.
ಅದರಲ್ಲಿ ಉತ್ಕರ್ಷಣ ಹೊಂದಿರತಕ್ಕಂಥದ್ದು ಮತ್ತು ಅಪಕರ್ಷಣ ಹೊಂದಿರತಕ್ಕಂತಹ ಪ್ರತಿವರ್ತಕವನ್ನು ಗುರುತಿಸಿ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದನ್ನು ಇಲ್ಲಿ ನಾವಲ್ಲಿ ಗಮನಿಸ್ಬೋದು. ಇನ್ನು ಅದೇ ರೀತಿಯಾಗಿ ಅಂತರುಷ್ಣಕ ಮತ್ತು ಬಹಿರುಷ್ಣಕ ಏನು ರಾಸಾಯನಿಕ ಕ್ರಿಯೆಗಳಿವೆ ಅವುಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು. ಮತ್ತು ಅದೇ ರೀತಿಯಾಗಿ ಕಮಟುವಿಕೆ ಅಂದರೆ ಏನು ಮತ್ತು ಅದನ್ನು ತಡೆಯುವ ಕ್ರಮಗಳು ಬಹಳಷ್ಟು ಇಂಪಾರ್ಟೆಂಟ್ ಮತ್ತು ಬಹಳಷ್ಟು ಸರಳವಾಗಿರ್ತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ಇನ್ನು ರಾಸಾಯನಿಕ ಕ್ರಿಯೆ ಅದೇ ಪಾಠಕ್ಕೆ ಸಂಬಂಧಪಟ್ಟಂತೆ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಸಹಾಯ ಮಾಡುವ ಅಂಶಗಳು ಮತ್ತೆ ರಿಪೀಟ್ ಆಗಿರತಕ್ಕಂಥದ್ದು. ಆಮೇಲೆ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಬೇಕು ಏಕೆ ಅನ್ನುವಂಥ ಪ್ರಶ್ನೆ ಮತ್ತೆ ರಿಪೀಟ್ ಆಗಿರತಕ್ಕಂಥದ್ದು. ನೋಡಿರಿ, 22ನೇ ಪ್ರಶ್ನೆ ಏನಿದೆ ವಾರ್ಷಿಕ ಪರೀಕ್ಷೆಯಲ್ಲಿ ಇದೇ ಪರಿಕಲ್ಪನೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಅದೇ ರೀತಿಯ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಅದನ್ನು ಸರಿಯಾಗಿ ತಯಾರಿ ಮಾಡ್ಕೊಳ್ಳಿ. ಇನ್ನು 23ನೇ ಪ್ರಶ್ನೆ ಏನಿದೆ ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳು ಪಾಠಕ್ಕೆ ಸಂಬಂಧಪಟ್ಟಂತೆ pH ಮೌಲ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಸೊ ಇಲ್ಲಿ ಸ್ಮರಿಸಬೇಕಾಗತ್ತೆ. ಮತ್ತು ಅದೇ ರೀತಿಯಾಗಿ ಆಮ್ಲ ಮಳೆಗೆ ಸಂಬಂಧಪಟ್ಟ ಇದು ಸಹ pH ಮೌಲ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ. ಆಮೇಲೆ ಅದೇ ರೀತಿಯಾಗಿ ಬಿಡುಗಡೆ ಆಗುವ ಅನಿಲಕ್ಕೆ ಸಂಬಂಧಪಟ್ಟಂತೆ ಅಂದರೆ ಲೋಹದ ಕಾರ್ಬನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬನೇಟ್ಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಬಿಡುಗಡೆ ಆಗತಕ್ಕಂತಹ ಅನಿಲ ಯಾವುದು, ಅಥವಾ ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಬಿಡುಗಡೆ ಆಗುವಂಥ ಅನಿಲ ಯಾವುದು ಅನ್ನುವಂಥ ಪ್ರಶ್ನೆ ಸಾಮಾನ್ಯವಾಗಿ ಕೇಳ್ತಕ್ಕಂಥದ್ದು. ಇನ್ನು ಲವಣಗಳ ಅಣುಸೂತ್ರ ಮತ್ತು ಅದರ ಉಪಯೋಗಗಳಿಗೆ ಸಂಬಂಧಪಟ್ಟಂತೆ ಇರುವಂತಹ ಪ್ರಶ್ನೆಯನ್ನು ನಾವಿಲ್ಲಿ ನೋಡ್ಬೋದು. ಇನ್ನು ಅದೇ ಪಾಠದಲ್ಲಿ ಚಿತ್ರವನ್ನು ಗಮನಿಸಬಹುದು ಅಲ್ಲ, ಲೋಹಗಳು ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಏನು ಚಿತ್ರ ಇದೆ ಆ ಒಂದು ಚಿತ್ರವನ್ನು ಇಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ತಟಸ್ಥೀಕರಣ ಎಂದರೇನು ಅನ್ನುವಂಥ ಪ್ರಶ್ನೆ, ಮತ್ತು ಮನೆಯಲ್ಲಿ ಬಳಸುವಂತಹ ವಸ್ತುಗಳಲ್ಲಿರುವ ಆಮ್ಲಗಳು ಏನಿವೆ ಸೊ ಆ ಒಂದು ಬೇಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ. ಇನ್ನು ಲೋಹ ಮತ್ತು ಅಲೋಹಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಮ್ಯಾಗ್ನೇಷಿಯಂ ಕ್ಲೋರೈಡ್ ಉಂಟಾಗುವಿಕೆಯ ಚುಕ್ಕಿ ರಚನೆ ಏನಿದೆ ಸೊ ಆ ಒಂದು ಪ್ರಶ್ನೆಯನ್ನು ಭಾಳ ಸರಿ ರಿಪೀಟ್ ಆಗಿ ಕೇಳ್ತಕ್ಕಂಥದ್ದು. ಸೊ ಅದನ್ನು ಮ್ಯಾಗ್ನೇಷಿಯಂ ಕ್ಲೋರೈಡ್ ಚುಕ್ಕಿ ರಚನೆ ಮತ್ತು ಸೋಡಿಯಂ ಕ್ಲೋರೈಡ್ ಚುಕ್ಕಿ ರಚನೆ ತಪ್ಪದೆ ಮಾಡಬೇಕು. ಇನ್ನು ಉಭಯಧರ್ಮಿ ಆಕ್ಸೈಡ್ಗಳು ಅಂದರೆ ಏನು ಅನ್ನುವಂಥ ಪ್ರಶ್ನೆ ಮತ್ತು ಅದಕ್ಕೆ ಉದಾಹರಣೆ ಪ್ರಶ್ನೆ. ಇನ್ನು ಕಾಸುವಿಕೆ ಮತ್ತು ಹುರಿಯುವಿಕೆಗೆ ಸಂಬಂಧಪಟ್ಟಂತೆ ಇರುವಂತಹ ಪ್ರಶ್ನೆಗಳು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥಗಳು. ಮತ್ತೆ ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಸೊ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಲೋಹ ಅಲೋಹಗಳ ಪಾಠಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮ್ಯಾಗ್ನೇಷಿಯಂ ಕ್ಲೋರೈಡ್ನ ಚುಕ್ಕಿ ರಚನೆ ಈ ಒಂದು ಬೇಸಿಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿದೆ ಮತ್ತು ಕಾರಣ ಕೊಡಿ ಪ್ರಶ್ನೆಯನ್ನು ಕೇಳಲಾಗಿದೆ. ಕಾಸುವಿಕೆ, ಹುರಿಯುವಿಕೆ ಸೊ ಈ ಒಂದು ಪರಿಕಲ್ಪನೆಗೆ ಸಂಬಂಧಪಟ್ಟಂತೆ ಅದರ ವ್ಯತ್ಯಾಸ ಇರ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನೇ ಅಂಶಗಳಿರ್ಬೋದು ಪ್ರಶ್ನೆಯನ್ನು ಕೇಳ್ತಾರೆ. ಇನ್ನು ಲೋಹ ಅಲೋಹಗಳ ಪಾಠಕ್ಕೆ ಸಂಬಂಧಪಟ್ಟಂತೆ ಚಿತ್ರವನ್ನು ಕೇಳ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಏನಿರುತ್ತೆ ಅಂತ 24ನೇ ಪ್ರಶ್ನೆ. ಸೊ 24ನೇ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅಂತಕ್ಕಂಥ ನೋಡೋಣ. ಲೋಹ ಅಲೋಹಗಳ ಪಾಠಕ್ಕೆ ಸಂಬಂಧಪಟ್ಟಂತೆ ನೋಡಿರಲಿ ಮ್ಯಾಗ್ನೇಷಿಯಂ ಕ್ಲೋರೈಡ್ನ ಚುಕ್ಕಿ ರಚನೆಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಪ್ರಶ್ನೆ. ಆಮೇಲೆ ಸೋಡಿಯಂ ಕ್ಲೋರೈಡ್ನ ಚುಕ್ಕಿ ರಚನೆ ಯಾವುದಾದ್ರೂ ಒಂದು ಅಥವಾ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಲೋಹದ ಉದ್ಧರಣೆಗೆ ಸಂಬಂಧಪಟ್ಟಂತೆ ಕ್ರಿಯಾಶೀಲತೆ ಸರಣಿಯಲ್ಲಿ ಮೇಲ್ಭಾಗ, ಮಧ್ಯ ಮತ್ತು ಕೆಳಭಾಗದಲ್ಲಿರುವ ಲೋಹಗಳ ಉದ್ಧರಣೆಗೆ ಸಂಬಂಧಪಟ್ಟಂತೆ 3 ಅಂಕದ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಅದೇ ಪಾಠದಲ್ಲಿ ಚಿತ್ರ ರಿಪೀಟ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಮತ್ತು ಮ್ಯಾಗ್ನೇಷಿಯಂ ಕ್ಲೋರೈಡ್ನ ಉಂಟಾಗುವಿಕೆ ಮತ್ತೆ ಪ್ರಶ್ನೆ ರಿಪೀಟ್ ಆಗಿರ್ತಕ್ಕಂಥದ್ದು. ಉಭಯಧರ್ಮಿ ಆಕ್ಸೈಡ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ರಿಪೀಟ್ ಆಗಿರತಕ್ಕಂಥದ್ದು. ಸೋಡಿಯಂ ಕ್ಲೋರೈಡ್ ಚುಕ್ಕಿ ರಚನೆ ರಿಪೀಟ್ ಆಗಿರತಕ್ಕಂಥದ್ದು. ಕಾಸುವಿಕೆ, ಹುರಿಯುವಿಕೆ ವ್ಯತ್ಯಾಸ ಮತ್ತೆ ರಿಪೀಟ್ ಆಗಿರ್ತಕ್ಕಂಥದ್ದು. ಉಭಯಧರ್ಮಿ ಆಕ್ಸೈಡ್ ರಿಪೀಟ್ ಆಗಿರತಕ್ಕಂಥದ್ದು. ನೋಡಿರಿ ಇಲ್ಲಿ ಈ ರೀತಿಯಾಗಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳೇ ಬಹಳಷ್ಟು ಇವೆ. ಇನ್ನು ಆಮ್ಲ, ಪ್ರತ್ಯಾಮ್ಲ, ಲವಣಗಳ ಪಾಠಕ್ಕೆ ಸಂಬಂಧಪಟ್ಟಂತೆ ಆಮ್ಲ ಮಳೆ ಅಂದರೆ ಏನು ಅಥವಾ ಆಮ್ಲ ಮಳೆಯ pH ಮೌಲ್ಯ ಎಷ್ಟು ಈ ರೀತಿ ಪ್ರಶ್ನೆ ಕೇಳುವ ಸಾಧ್ಯತೆ ಇರುತ್ತೆ ಅಥವಾ ಅನ್ವಯಿಕ ಪ್ರಶ್ನೆಯನ್ನು ಸಹ ಕೇಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಬಿಡುಗಡೆ ಆಗುವ ಅನಿಲ ಯಾವುದು, ಆಲ್ರೆಡಿ ನಾವು ಆಮ್ಲ, ಪ್ರತ್ಯಾಮ್ಲ, ಲವಣಗಳ ಪಾಠದಲ್ಲಿ ರಿಪೀಟ್ ಆಗಿರತಕ್ಕಂಥ ಪ್ರಶ್ನೆ ಇದಾಗಿದೆ. ಇನ್ನು ಲವಣಗಳ ಹೆಸರು ಮತ್ತು ಅವುಗಳ ಅಣುಸೂತ್ರಗಳು ಈ ಒಂದು ಬೇಸಿರ್ತಕ್ಕಂಥ ಪ್ರಶ್ನೆ. ಮತ್ತು ಇದೇ ಪಾಠದಲ್ಲಿ ಚಿತ್ರವನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. 3 ಅಂಕದ ಆಲ್ರೆಡಿ ಕೇಳಿರ್ತಕ್ಕಂಥ ಪ್ರಶ್ನೆಯೇ ಇದೆ ಅದು. ಸೊ ಇನ್ನು ಆಮ್ಲವನ್ನು ಸಾರಯುಕ್ತಗೊಳಿಸೋಕೆ ಅನ್ವಯಿಕೆ ಪ್ರಶ್ನೆಯನ್ನು ಇಲ್ಲಿ ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸ್ಬೋದು. ಸೊ ಇಲ್ಲಿ ಆಮ್ಲವನ್ನು ಸಾರಯುಕ್ತಗೊಳಿಸೋದು ಅಥವಾ ದುರ್ಬಲಗೊಳಿಸ್ತಕ್ಕಂತಹ ಏನು ಸರಿಯಾದ ವಿಧಾನ ಇದೆ ಆ ಸರಿಯಾದ ವಿಧಾನವನ್ನು ನಾವಿಲ್ಲಿ ಸ್ಮರಿಸಿ ಸರಿಯಾಗಿ ಉತ್ತರವನ್ನು ಬರೀಬೇಕಾಗತ್ತೆ. ಇನ್ನು ಈ ಒಂದು ರಸಾಯನಶಾಸ್ತ್ರ ವಿಭಾಗದ ಕೊನೆಯ ಪ್ರಶ್ನೆ 25ನೇ ಪ್ರಶ್ನೆ. ಸೊ ಇಲ್ಲಿ 25ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. 4 ಅಂಕದ ಪ್ರಶ್ನೆ ಇದೆ. ಇದು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಪಾಠಕ್ಕೆ ಸಂಬಂಧಪಟ್ಟಂತೆ ರಚನಾ ಸಮಾಂಗಿಗಳು ಇದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ರಚನಾ ಸಮಾಂಗಿ ಅಂದರೆ ಏನು ಮತ್ತು ಅದಕ್ಕೆ ಉದಾಹರಣೆಯನ್ನು ಕೇಳಿರ್ತಕ್ಕಂಥದ್ದು. ಎಸ್ಟರೀಕರಣ ಅಂದರೆ ಏನು ಅನ್ನೋಂಥ ಪ್ರಶ್ನೆ. ಎಥನಾಲ್ನಿಂದ ಈಥೀನನ್ನು ಪಡಿತಕ್ಕಂತಹ ಏನು ರಾಸಾಯನಿಕ ಕ್ರಿಯೆ ಇದೆ ಆ ಒಂದು ರಾಸಾಯನಿಕ ಕ್ರಿಯೆಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಪ್ರಶ್ನೆ.
ಇನ್ನು ಎಲೆಕ್ಟ್ರಾನ್ ಚುಕ್ಕಿ ರಚನೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಮತ್ತು ಸಾಬೂನು ಸ್ವಚ್ಛಗೊಳಿಸುವಂತಹ ಪ್ರಕ್ರಿಯೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ಅದೇ ಪಾಠಕ್ಕೆ ಸಂಬಂಧಿಸಿದಂತೆ ಏಕ ಮತ್ತು ದ್ವಿಬಂಧಗಳ ಸಂಖ್ಯೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಸೊ ಒಂದು ಉದಾಹರಣೆ, ಬೆಂಜಿನ್ನ ಒಂದು ಸೂತ್ರವನ್ನು ಕೊಡ್ತಾರೆ, ಅಣುಸೂತ್ರ ಕೊಡ್ತಾರೆ, ಅಥವಾ ಬೆಂಜಿನ್ ಅನ್ನುವಂಥ ಬರೀ ಶಬ್ದವನ್ನು ಅಷ್ಟೇ ಕೊಡ್ತಾರೆ. ಆ ಬೆಂಜಿನ್ನಲ್ಲಿರ್ತಕ್ಕಂಥ ಏಕಬಂಧ ಮತ್ತು ದ್ವಿಬಂಧಗಳ ಸಂಖ್ಯೆ ಎಷ್ಟು ಅನ್ನುವಂಥದ್ದನ್ನು ನಾವು ಬರೀಬೇಕಾಗತ್ತೆ. ಇನ್ನು ಅಣುಸೂತ್ರ ಮತ್ತು ರಚನಾ ಸೂತ್ರಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳ್ತಾರೆ. ಯಾವುದಾದ್ರೂ ಒಂದು ಅಲ್ಕೈನ್ಗಳಲ್ಲಿ ಅಥವಾ ಕ್ರಿಯಾ ಗುಂಪುಗಳಿಗೆ ಸಂಬಂಧಪಟ್ಟಂತೆ ಒಂದು ಕೆಳಗಿನವುಗಳ ಅಣುಸೂತ್ರ ಮತ್ತು ರಚನಾ ಸೂತ್ರ ಬರೆಯಿರಿ ಅನ್ನೋಂಥ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸ್ಬೋದು. ಇನ್ನು ಸಂಕಲನ ಕ್ರಿಯೆಗೆ ಸಂಬಂಧಪಟ್ಟಂತೆ ಒಂದು ಅನ್ವಯಿಕ ಪ್ರಶ್ನೆ, ಸೊ ಆ ಒಂದು ಕ್ವಶನ್ನ ಕೇಳುವ ಸಾಧ್ಯತೆ ಇರುತ್ತೆ. ಇನ್ನು ಅದೇ ಪಾಠದಲ್ಲಿ ಮತ್ತೆ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಿನ ವ್ಯತ್ಯಾಸ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು, ತಪ್ಪದೇ ಇದನ್ನು ವ್ಯತ್ಯಾಸ ಮಾಡಲೇಬೇಕು ನೀವು. ಇನ್ನು ಅಣುಸೂತ್ರ ಮತ್ತು ರಚನಾ ಸೂತ್ರ ಬರೆಯಿರಿ, ಮತ್ತೆ ಕ್ವಶನ್ ರಿಪೀಟ್ ಆಗಿರ್ತಕ್ಕಂಥದ್ದು. ಇನ್ನು ಅದೇ ಪಾಠಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಬರ್ತಾವೆ ನೋಡ್ರಿ, ಎಲ್ಲ ರಿಪೀಟ್ ಆಗಿರ್ತಕ್ಕಂಥದ್ದು. ಸಾಬೂನು ಸ್ವಚ್ಛಗೊಳಿಸುವ ಕ್ರಿಯೆ C4+ C4- ಅಯಾನು ಆಗುವುದಿಲ್ಲ ಏಕೆ ಅಂತಕ್ಕಂಥದ್ದು, ಮತ್ತು ಎಥೆನೋಯಿಕ್ ಆಮ್ಲದ ಗುಣಗಳು, ಈ ಒಂದು ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ನು. ಮತ್ತು ಅಣುಸೂತ್ರ ರಚನಾ ಸೂತ್ರ ಬರೆಯತಕ್ಕಂಥದ್ದು, ಪರ್ಯಾಪ್ತ ಅಪರ್ಯಾಪ್ತ ಮತ್ತೆ ವ್ಯತ್ಯಾಸ ಇರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಇನ್ನು ನೆಕ್ಸ್ಟ್ ಅದೇ ಪಾಠಕ್ಕೆ ಸಂಬಂಧಪಟ್ಟಂತೆ ನೋಡ್ತೀವಿ, ಮತ್ತೆ ಅದೇ ಪ್ರಶ್ನೆ, ರಚನಾ ಸಮಾಂಗಿಗಳು, ಉದಾಹರಣೆ ಎಸ್ಟ್ರೀಕರಣ, ಎಥೆನಾಲ್ನಿಂದ ಈಥೀನನ್ನು ಪಡಿತಕ್ಕಂಥ ವಿಧಾನ, ಮತ್ತು ಎಲೆಕ್ಟ್ರಾನ್ ಚುಕ್ಕಿ ರಚನೆ, ಸಾಬೂನು ಸ್ವಚ್ಛಗೊಳಿಸುವ ಕ್ರಿಯೆ. ಮತ್ತೆ ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಬೂನು ಸ್ವಚ್ಛಗೊಳಿಸುವ ಕ್ರಿಯೆ C4+ C4- ಅಯಾನು ಉಂಟಾಗುವುದಿಲ್ಲ ಏಕೆ ಅನ್ನುವಂಥದ್ದು, ಮತ್ತು ಅಣುಸೂತ್ರ ರಚನಾ ಸೂತ್ರ ಬರೀತಕ್ಕಂಥದ್ದು, ರಚನಾ ಸಮಾಂಗಿಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ. ಮತ್ತೆ ಮುಂದಿನ ಪ್ರಶ್ನೆಯಲ್ಲಿ ನೀವು ನೋಡ್ಬೋದು, ಪ್ರಶ್ನೆ ಪತ್ರಿಕೆಯಲ್ಲಿ ಸಾಬೂನು ಸ್ವಚ್ಛಗೊಳಿಸುವ ಕ್ರಿಯೆ C4+ C4- ಅಯಾನು ಉಂಟಾಗುವುದಿಲ್ಲ ಏಕೆ ಅಂತಕ್ಕಂಥದ್ದು, ಮತ್ತು ಅಣುಸೂತ್ರ ರಚನಾ ಸೂತ್ರ ಬರೀರಿ ಅನ್ನುವಂಥ ಪ್ರಶ್ನೆ, ಮತ್ತು ಪರ್ಯಾಪ್ತ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಿನ ವ್ಯತ್ಯಾಸ. ಸೊ ಇಷ್ಟು ಏನಿದೆ ಇದು ನಾವು ಏನು ಪ್ರಶ್ನೆ ಪತ್ರಿಕೆಗಳು 7 ಪ್ರಶ್ನೆ ಪತ್ರಿಕೆಗಳಿವೆ, ಅವುಗಳನ್ನು ವಿಶ್ಲೇಷಣೆ ಮಾಡಿದಾಗ ನಮಗೆ ಯಾವ್ಯಾವ ಪಾಠಗಳಿಂದ ಯಾವ್ಯಾವ ಪರಿಕಲ್ಪನೆ ಆಧಾರಿತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಮತ್ತು ಯಾವ ಪ್ರಶ್ನೆಗಳನ್ನ ಹೆಚ್ಚು ರಿಪೀಟಾಗಿ ಕೇಳಿರ್ತಕ್ಕಂಥದ್ದನ್ನು ಇಲ್ಲಿ ಕೇಳಲಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಿದ್ದೀವಿ. ಸೊ ಈ ಪ್ರಶ್ನೆಗಳು ಹೇಗಿರುತ್ತೆ ಅಂತಂದರೆ ಸ್ವಲ್ಪ ಅನ್ವಯಿಕ ರೀತಿಯೊಳಗೂ ಅಥವಾ ಒಂದು ರೀತಿ ಟ್ವಿಸ್ಟ್ ಮಾಡಿ ಕೇಳಿರ್ತಕ್ಕಂಥದ್ದನ್ನು ನಾವು ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿರ್ತೀವಿ. ಆದರೆ ಒಟ್ಟಿನಲ್ಲಿ ಕೇಳ್ತಕ್ಕಂತಹ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅಂತಂದರೆ, ಸೊ ಇದೇ ಬೇಸ್ ಆಗಿರ್ತಕ್ಕಂಥ ಇದೇ ಪರಿಕಲ್ಪನೆಗಳನ್ನು ಆಧಾರವಾಗಿರಿಸಿಕೊಂಡು ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥದ್ದನ್ನು, ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿಯೂ ಸಹ ಇದೇ ಪರಿಕಲ್ಪನೆ ಆಧಾರಿತವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳುವಂಥದ್ದು ಇರುತ್ತೆ. ಸೊ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಜೀವ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಅನ್ನುವಂಥದ್ದನ್ನು ವಿಶ್ಲೇಷಣೆ ಮಾಡಿರ್ತಕ್ಕಂಥ ವಿಡಿಯೋವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಅಪ್ಲೋಡ್ ಮಾಡ್ತೀನಿ. ಸೊ ಅದರ ಜೊತೆಗೆ ಮತ್ತೆ ಏನು ಮಾಡ್ತೀನಿ ಅಂತಂದರೆ, ಯಾವ ಪ್ರಶ್ನೆಗಳನ್ನು ಯಾವ್ಯಾವ ರೀತಿಯಾಗಿ ಕೇಳಿರ್ತಾರೆ ಅನ್ನುವಂಥದ್ದನ್ನು ಕೇಳಬಹುದು ಅನ್ನುವಂಥದ್ದನ್ನು ಸಹ ಮುಂದಿನ ವಿಡಿಯೋಗಳಲ್ಲಿ ನಾನು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ತಪ್ಪದೇ ಆ ಎಲ್ಲ ವಿಡಿಯೋಗಳನ್ನು ಸರಿಯಾಗಿ ನೋಡಿರಿ. ಸಂಪೂರ್ಣವಾಗಿ ಅದನ್ನು ನೋಡಿದಾಗ ನಿಮಗೆ ಸರಿಯಾದ ತಿಳುವಳಿಕೆ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಯಾರ್ಯಾರು ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದಲ್ಲಿ ನೀವು ಅದನ್ನು ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನೀವು ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.